ಇನ್ನು 8ನೇ ವಾಕ್ಯ ಇನ್ನು 8ನೇ ವಾಕ್ಯಕ್ಕೆ ಬರೋಣ. ಸೀಮೋನ್ ಪೇತ್ರನು ಇದನ್ನು ಕಂಡು ಶಿಮೋನ್ ಇದೆಲ್ಲ ಕಂಡപ്പോൾ ಯೇಸುವಿನ ಮೊಣಕಾಲಿಗೆ ಬಿದ್ದು ಯೇಸುವಿನ ಕಾಲ್ಕಲ್ ಬಿದ್ದು, ಸ್ವಾಮಿ ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ശീമോന്റെ താഴ്മ, ശീമോന്റെ താഴ്മ, സിമോനನ താഴ്മೆ. ഈ പടകിൽ മീൻ നിറഞ്ഞ സമയത്ത്, ഈ ദോണിಯಲ್ಲಿ മീൻ ತುಂಬಿದ ಸಮಯದಲ್ಲಿ, ഇന്നലെ വരെ ശൂന്യമായി കിടന്ന ഈ പടകിനകത്ത് ನೆನ್ನೆವರೆಗೂ ಶೂನ್ಯವಾದಂತ ಈ ದೋಣಿಯಲ್ಲಿ സാഹചര്യങ്ങൾ മാറിക്കഴിഞ്ഞപ്പോൾ, സನ್ನಿವೇಶವೆಲ್ಲ ಬದಲಾದಾಗ, അനുഗ്രഹമുണ്ടായപ്പോൾ, ಆಶೀರ್ವಾದ ಬಂದಾಗ, ഹല്ലേലൂയ, യേശുവിനെ വേണ്ടെന്നല്ല, ಯೇಸುವಿನ ಬೇಡ ಅಂತಲ್ಲ, തിരിച്ച് യേശുവിന്റെ പാദത്തിൽ വീണു. ಆಶೀರ್ವಾದ ಬಂದಾಗ ಯೇಸು ಇನ್ನು ಬೇಡ ಅಂತ ಹಿಂದಿರುಗಿ ಹೋಗದೆ, ಆಶೀರ್ವಾದ ಬಂದಾಗ ಅವನ ಯೇಸುವಿನ ಪಾದಗಳ ಬಳಿ ಬಿದ್ದ. മീനിലേക്കല്ല നോക്കിയത്, ಅವನ ಮೀನನ್ನು ನೋಡ್ತಾ ಇಲ್ಲ, യേശുവിന്റെ പാദമാണ് നോക്കിയത്. ಯೇಸುವಿನ ಪಾದವನ್ನ ನೋಡ್ತಿದ್ದ, ಆ ಆಶೀರ್ವಾದ ನೋಡ್ತಿಲ್ಲ, യേശുവിന്റെ പാദമാണ് നോക്കിയത്. ಯೇಸುವಿನ ಪಾದವನ್ನು ನೋಡ್ತಿದ್ದ. പാദത്തിൽ വീണിട്ട് ഇങ്ങനെ പറഞ്ഞു, ಆ ಪಾದಕ್ಕೆ ಬಿದ್ದು ಹೇಳ್ತಿದ್ದಾನೆ, ಗುರುವೇ, ഞാൻ പാപിയ ഒരു മനുഷ്യൻ, ಪಾಪಾತ್ಮನಾದ ಮನುಷ್ಯ, ഞാൻ ഭാവിയ ഒരു മനുഷ്യൻ. ಪಾಪಾತ್ಮನಾದ സ്വയം സമ്മതിക്കുകയാണ്. ಅವನು ಸ್ವಂತವಾಗಿ ಒಪ್ಕೊಳ್ತಿದ್ದಾನೆ. അവൻ എന്ത് പാപം ചെയ്തോടെ എഴുതിയിട്ടില്ല, ಅವನು ಏನ್ ಪಾಪ ಮಾಡಿದ ಅಂತ ಅಲ್ಲಿ ಬರ್ದಿಲ್ಲ. കൂടുതൽ പാപം ചെയ്യാൻ സാധ്യത കുറവെന്നാണ് എനിക്ക് തോന്നുന്നത്. ಅವನು ಹೆಚ್ಚು ಪಾಪ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋದಾಗಿದೆ ನನ್ನ ಅರಿವು. ശീമോൻ നിഷ്കളങ്കനാണ്, ಯಾಕಂದ್ರೆ ಸಿಮೋನನೊಬ್ಬ ನಿಷ್ಕಲ್ಪಟಿಯಾದ അത് ആദ്യം മുതൽ യേശു പറയും അനുസരിച്ചത്. ಅದಕ್ಕೆ ಆಗಿದೆ ಯೇಸು ಮೊದಲನೇ ಸಲ ಬಂದು ದೋಣಿಯನ್ನು ತಳ್ಳುತ್ತೇನೆ ಹೇಳಿದಾಗ ಅವನ ಅನುಸರಿಸ್ತಿರಕ್ಕೆ ಕಾರಣನೇ ಅವನು ನಿಷ್ಕಳಂಕನಾದ ಒಬ್ಬ ಮನುಷ್ಯ. ഇവിടെ പറയുകയാണ്, ಎಂತದಾಗಿ ಅಲ್ಲ, ಅವನ കണ്ടപ്പോൾ ಇದನ್ನೆಲ್ಲ ನೋಡಿದಾಗ, എല്ലാം കണ്ടപ്പോൾ അതിനെ നോക്കാതെ, ಇದನ್ನೆಲ್ಲ ಕಂಡ ನಂತರದಲ್ಲಿ ಅವುಗಳನ್ನ ನೋಡಿದೆ, ഈ അത്ഭുതം ചെയ്തവന്റെ, ಈ ಅದ್ಭುತವನ್ನ ಮಾಡಿದವನ ആൾക്കാർ വീണിട്ട് കരഞ്ഞോണ്ട് പറഞ്ഞു, ಕಾಲುಗಳಿಗೆ ಬಿದ್ದು ಅಳುತ್ತಾ ಹೇಳಿದನು, ഞാൻ പാപിയായ ഒരു മനുഷ്യൻ, ನಾನು ಪಾಪಿಯಾದ ಮನುಷ್ಯ, എന്നെ വിട്ടു പോകണമേ, ನನ್ನನ್ನು ಬಿಟ್ಟು ಹೋಗು, എനിക്ക് നിന്റെ മുമ്പിൽ നിൽക്കാനുള്ള കഴിവില്ല, ನನಗೆ ನಿನ್ನ ಮುಂದೆ ನಿಲ್ಲುವಂತ ಸಾಮರ್ಥ್ಯ, എന്നെ നോക്കാനുള്ള ശേഷി എനിക്കില്ല, ನನಗೆ ನಿನ್ನ ನೋಡುವಂತ ಯೋಗ್ಯತೆ ಅಥವಾ ಸಾಮರ್ಥ್ಯ ನನಗಿಲ್ಲ, എന്റെ മുഖം കാണാനുള്ള കഴിവ് എനിക്കില്ല, ನಿನ್ನ ಮುಖವನ್ನ ನೋಡ್ಲಿಕ್ಕೆ ಯೋಗ್ಯತೆ പാപിയായ ഒരു മനുഷ്യൻ, ಪಾಪಿಯಾದ ಮನುಷ್ಯ, എന്നെ വിട്ടു പോകണമേ, ನನ್ನನ್ನು ಬಿಟ್ಟು ಹೋಗು. എത്ര പേര് സമ്മതിക്കും? ಈ ರೀತಿ ಒಪ್ಪಿಕೊಳ್ಳುವಂತ ಎಷ್ಟು ಜನ ಇದ್ದೀರಾ?